ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಿಗ್ಗೆ ನಿದ್ದೆ ಅಂತ ಯೂಶ್ವಲ್ ಆಗಿ ಎದ್ದೇಳ್ತೀರ, ಮನೆ ತುಂಬ ಶಾಂತವಾಗಿರುತ್ತೆ. ಆದರೆ ಆ ಸೈಲೆನ್ಸ್ ಹೇಗಿರುತ್ತೆ ಅಂದರೆ ಮನಸ್ಸಿಗೇನೋ ಒಂಥರ ಸಮಾಧಾನ ಇರಲ್ಲ, ಏನೋ ಒಂಥರ ಗೊಂದಲ, ಏನೋ ಸರಿಯಾಗಿಲ್ಲ, ಏನೋ ತಪ್ಪಾಗಿದೆ ಅನ್ನೋ ರೀತಿ ಆ ಸೈಲೆನ್ಸ್ ಇರುತ್ತೆ. ಮನೆಗೆ ಯಾರೋ ಬಂದಿದ್ದಾರೆ ಅಂತಲ್ಲ, ಮನೆ ಬಿಟ್ಟು ಯಾರೋ ಹೋಗಲಿಲ್ಲ ಅಂತ. 1922 ಅಂದರೆ ಇವತ್ತಿಂದ 100 ವರ್ಷದ ಹಿಂದೆ 31 ಮಾರ್ಚ್ ಆ ರಾತ್ರಿ 6 ಜನ ಸತ್ತೋಗ್ತಾರೆ. 6 ಜನರ ಕೊಲೆ ಆಗುತ್ತೆ. ಜರ್ಮನಿಯ ಬವೇರಿಯಾ ರಾಜ್ಯದಲ್ಲಿ ಒಂದು ಕುಗ್ರಾಮ. ಅದೊಂದು ಊರಲ್ಲ, ಸಿಟಿ ಅಲ್ಲ, ಖಾಲಿ ಹಿಮ ತುಂಬಿಕೊಂಡಿರುವ ಹೊಲ ಹಾಗೂ ಕಾಡುಗಳ ಮಧ್ಯೆ ಇರುವ ಒಂದು ಫಾರ್ಮ್ ಹೌಸ್. ಆ ಪ್ಲೇಸ್ ಹೆಸರು ಇಂಟರ್ಕಾಯ್ಫೆಕ್. ಒಂದು ಫಾರ್ಮ್ ಹೌಸ್, ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ, ಫೋನ್ ಇಲ್ಲ, ಕರೆಂಟ್ ಇಲ್ಲ, ಕಂಪ್ಲೀಟ್ ಐಸೋಲೇಷನ್. ಆ ಫಾರ್ಮ್ ಹೌಸ್ನಲ್ಲಿ ಒಂದು ಫ್ಯಾಮಿಲಿ ವಾಸವಾಗಿರುತ್ತೆ. ಆ ಫ್ಯಾಮಿಲಿಯಲ್ಲಿದ್ದಿದ್ದು 35 ವಯಸ್ಸಿನ ವಿಕ್ಟೋರಿಯಾಳ ತಂದೆ, ತಾಯಿ, ವಿಕ್ಟೋರಿಯಾಳಿಗೆ 2 ಮಕ್ಕಳು, ಹಾಗೆ ಹೊಸದಾಗಿ ಆವಾಗಷ್ಟೇ ಜಾಯ್ನ್ ಆಗಿದ್ದ ಕೆಲಸದವಳು ಹೆಸರು ಮರಿಯಾಗೂ ಮುಂಚೆ ಕ್ರೆಸೆನ್ಸ್ ಶ್ರೈಗರ್ ಅನ್ನೋ ಒಬ್ಬಳು ಕೆಲಸದವಳು ಆ ಮನೆಯಲ್ಲಿ ಕೆಲಸ ಮಾಡಿರ್ತಾರೆ. ಆದರೆ ಕೊಲೆಯಾಗೋ 6 ತಿಂಗಳು ಮುಂಚೆನೇ ಕ್ರೆಸೆನ್ಸ್ ಶ್ರೈಗರ್ ಅವರು ಆ ಮನೆಯಿಂದ ಕೆಲಸ ಬಿಟ್ಟಿರ್ತಾರೆ. ಯಾಕಂದರೆ ಅವರಿಗೆ ಆ ಮನೆಯ ಆಟಿಕ್ ಅಂದರೆ ಆ ಮನೆಯ ಅಟ್ಟದ ಮೇಲಿನಿಂದ ಏನೋ ಶಬ್ದ ಆಗೋ ರೀತಿ, ಯಾರು ನಡ್ಕೊಂಡು ಹೋಗೋ ರೀತಿ, ಏನೋ ಮೂಮೆಂಟ್ ಆಗೋ ರೀತಿ ಫೀಲ್ ಆಗ್ತಿರುತ್ತೆ. ಅದು ಅಲ್ಲದೆ ಆ ಒಂಟಿ ಫಾರ್ಮ್ ಹೌಸ್ನಲ್ಲಿ ಅವರಿಗೆ ಗೊತ್ತಿಲ್ಲದಾಗೆ ಅವ್ರನ್ನ ಯಾರೋ ಗಮನಿಸ್ತಿದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಭಯದಲ್ಲಿ ಆ ಮನೆಯಿಂದ ಕೆಲಸ ಬಿಡ್ತಾರೆ. ಆ ಮನೆನ ಹಾಂಟೆಡ್ ಅಂತ ನಂಬ್ತಾರೆ. ಮರಿಯಾ ಕೆಲಸಕ್ಕೆ ಜಾಯ್ನ್ ಆಗೋಕ್ಕೂ ಮುಂಚೆ ಅದೇ ದಿನ ವಿಕ್ಟೋರಿಯಾಳ ತಂದೆ ಕೆಲ ವಿಷಯಗಳನ್ನು ನೋಟಿಸ್ ಮಾಡ್ತಾರೆ. ಅದೇನು ಅಂದರೆ ಹೆಜ್ಜೆ ಗುರುತುಗಳು. ಹಿಮ ತುಂಬಿದ ಆ ಜಾಗದಲ್ಲಿ ಯಾರೇ ನಡ್ಕೊಂಡು ಹೋದ್ರೂ ಹೆಜ್ಜೆ ಗುರುತುಗಳು ಇರುತ್ತೆ. ಆದರೆ ಆ ಹೆಜ್ಜೆ ಗುರುತುಗಳು ಅವರ ಮನೆ ಕಡೆ ಹೋಗೋದನ್ನು ವಿಕ್ಟೋರಿಯಾಳ ತಂದೆ ಗಮನಿಸ್ತಾರೆ. ಯಾರೋ ಹೋಗಿರ್ಬೋದು, ಆದರೆ ವಾಪಸ್ ಬಂದಿರೋ ಯಾವುದೇ ಹೆಜ್ಜೆ ಗುರುತುಗಳಿರಲ್ಲ. ಆ ಹೆಜ್ಜೆ ಗುರುತುಗಳನ್ನು ಫಾಲೋ ಮಾಡ್ಕೊಂಡು ಹೋದ ವಿಕ್ಟೋರಿಯಾಳ ತಂದೆಗೆ ಗೊತ್ತಾಗುತ್ತೆ ಆ ಹೆಜ್ಜೆ ಗುರುತುಗಳು ಹೋಗಿದ್ದು ಅವರ ಮನೆ ಕಡೆಯಿಂದಲ್ಲ, ಅವರ ಮನೆಗೆ ಅಂತ. ಹೀಗೆ ಒಂದು ಕನ್ಫ್ಯೂಷನಲ್ಲಿ ಮನೆಯೊಳಗೆ ಬರುವಾಗ ವೆರಾಂಡಾದಲ್ಲಿ ಒಂದು ನ್ಯೂಸ್ ಪೇಪರ್ ಬಿದ್ದಿರೋದನ್ನು ವಿಕ್ಟೋರಿಯಾಳ ತಂದೆ ನೋಡ್ತಾರೆ. ಆದರೆ ಆ ಹಳ್ಳಿಯಲ್ಲಿ ಯಾರೂ ಕೂಡ ಆ ನ್ಯೂಸ್ ಪೇಪರ್ನ ಖರೀದಿಸಲ್ಲ, ಓದಲ್ಲ. ಅದನ್ನೇ ತಲೆಯಲ್ಲಿಟ್ಕೊಂಡು ವಿಕ್ಟೋರಿಯಾ ತಂದೆ ಮನೆ ಒಳಗೆ ಹೋಗ್ತಾರೆ. ಆಟಿಕ್ ಮೇಲಿಂದ ಏನೋ ಶಬ್ದ ಆಗೋ ರೀತಿ, ಯಾರೋ ನಡ್ಕೊಂಡು ಹೋಗೋ ರೀತಿ ಫೀಲ್ ಆಗುತ್ತೆ. ಇದನ್ನು ರಿಪೀಟ್ ಮಾಡಿದೆ ಅಲ್ವಾ? ಹಾಗಿದ್ರೆ ಮುಂಚೆ ಯಾರು? ಆ ಮನೆಯ ಮೊದಲ ಕೆಲಸದವಳು ಕ್ರೆಸೆನ್ಸ್ ಶ್ರೈಗರ್. ಅವರಿಗೂ ಕೂಡ ಇದೇ ಫೀಲ್ ಆಗಿರುತ್ತೆ. ಇದೇ ಒಂದು ಕಾರಣಕ್ಕಾಗಿ ಅವರು ಕೆಲಸ ಬಿಟ್ಟಿರ್ತಾರೆ. ಇವಾಗ ವಿಕ್ಟೋರಿಯಾಳ ತಂದೆಗೂ ಕೂಡ ಸೇಮ್ ಫೀಲ್ ಆಗ್ತಿದೆ. ಏನಿದೆ ಅಂತ ಅಟ್ಟದ ಮೇಲೆ ಅಂದರೆ ಆ ಮನೆಯ ಆಟಿಕ್ ಮೇಲೆ ಹತ್ತು ನೋಡಿದ್ರೆ ಅಲ್ಲಿ ಯಾರೂ ಇರಲ್ಲ. ಹೆಜ್ಜೆ ಗುರುತುಗಳು ಮನೆ ಮುಂದೆ ಸ್ಟಾಪ್ ಆಗಿದೆ. ಯಾರೂ ಖರೀದಿಸದ ನ್ಯೂಸ್ ಪೇಪರ್ ಅವರ ಮನೆ ವರಾಂಡದಲ್ಲಿದೆ. ಆಟಿಕ್ ಮೇಲೆಯಿಂದ ಏನೋ ವಿಚಿತ್ರ ಶಬ್ದ ಬರ್ತಾ ಇದೆ. ಇದನ್ನೆಲ್ಲ ನೆನೆಸ್ಕೊಂಡು ವಿಕ್ಟೋರಿಯಾಳ ತಂದೆ ಕಿಟಕಿ ಹತ್ತಿರ ಹೋಗಿ ನಿಲ್ತಾರೆ. ಅವರ ಮನೆ ಪಕ್ಕ ಒಂದು ಹಟ್ಟಿ ಹಾಗೆ ಒಂದು ಚಿಕ್ಕ ಸ್ಟೋರ್ ರೂಮ್ ಇರುತ್ತೆ. ಆ ಸ್ಟೋರ್ ರೂಮಿನ ಲಾಕ್ನ ಯಾರೋ ತೆಗೆದಿರ್ತಾರೆ. ಅದನ್ನು ವಿಕ್ಟೋರಿಯಾಳ ತಂದೆ ಕಿಟಕಿಯಿಂದ ಗಮನಿಸ್ತಾರೆ. ಅನುಮಾನದಲ್ಲಿ ಸ್ಟೋರ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಅವರು ಕೃಷಿಗೆ ಬಳಸುವ ಟೂಲ್ಸ್ಗಳನ್ನು ಇಟ್ಟಿರ್ತಾರೆ. ಆದರೆ ಆ ಟೂಲ್ಸ್ ಇಟ್ಟ ಜಾಗದಲ್ಲಿ ಇರದೆ ಇನ್ನೊಂದು ಜಾಗದಲ್ಲಿರುತ್ತೆ. ಹಾಗೆ ಅವರ ಮನೆಯ ಕೀಸ್ ಕೂಡ ಮಿಸ್ ಆಗಿರುತ್ತೆ. ಇಷ್ಟೆಲ್ಲ ಆದರೂ ಕೂಡ ವಿಕ್ಟೋರಿಯಾಳ ತಂದೆ ಪೊಲೀಸ್ ಹತ್ರ ಹೋಗಲ್ಲ. ಯಾಕಂದರೆ ಈ ಥರ ಸಿಚುವೇಶನ್ಗಳಲ್ಲಿ ಪೊಲೀಸ್ ಹತ್ರ ಹೋಗೋದಕ್ಕಿಂತ ಸೈಲೆಂಟ್ ಆಗಿರೋದೇ ಒಳ್ಳೆಯದು ಅಂತ ವಿಕ್ಟೋರಿಯಾಳ ತಂದೆ ಅಂದ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಮರಿಯಾನು ಬರ್ತಾಳೆ. ರಾತ್ರಿ ಆಗುತ್ತೆ. ಯಾರಿಗೂ ಯಾವುದೇ ರೀತಿ ಕಿರ್ಚಾಟ ಕೇಳಿಸಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಆ ಮನೆಯ ಹಟ್ಟಿ ಕಡೆಗೆ ಹೋಗ್ತಾರೆ.
ಯಾರು ಫಸ್ಟ್ ಹೋದರು, ಯಾರು ಲಾಸ್ಟ್ ಹೋದರು ಯಾರಿಗೂ ಗೊತ್ತಿಲ್ಲ. ಆ ಹಟ್ಟಿಯೊಳಗೆ ಹೋದ ತಕ್ಷಣ ಅವರ ಮೇಲೆ ಅಟ್ಯಾಕ್ ಆಗುತ್ತೆ. ಒಂದು ವೆಪನ್, ಭಾರವಾಗಿ ಶಾರ್ಪ್ ಆಗಿದ್ದ ಒಂದು ವೆಪನ್. ಯಾವುದೇ ರೆಸಿಸ್ಟ್ ಮಾಡಿರೋ ಸೈನ್ಸು ಇರಲ್ಲ, ಯಾವುದೇ ಸ್ಟ್ರಗಲ್ ಮಾಡಿರೋ ಮಾರ್ಕ್ಸ್ ಕೂಡ ಇರಲ್ಲ. ಮನೆಯೊಳಗೆ ಹೊಸದಾಗಿ ಜಾಯ್ನ್ ಆಗಿದ್ದ ಮರಿಯಾ ಹೊರಗೆ ಏನಾಗ್ತಿದೆ ಅನ್ನೋ ಅರಿವು ಕೂಡ ಇಲ್ಲದೆ ಕೆಲಸ ಮಾಡ್ತಿರ್ತಾರೆ. ಅವರು ಕೆಲಸಕ್ಕೆ ಜಾಯ್ನ್ ಆದ ಮೊದಲ ದಿನವೇ ಅವರ ಜೀವನದ ಕೊನೆ ದಿನ ಆಗುತ್ತೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಮರಿಯಾ ಬದುಕಲ್ಲ, ಮಕ್ಕಳಿಬ್ರು ಯಾರೂ ಬದುಕಲ್ಲ. ಬಟ್ ಈ ಕತೆ ಇಲ್ಲಿಗೆ ಮುಗಿಯಲ್ಲ. ಕೆಲ ದಿನಗಳು ಕಳೆದ ಮೇಲೆ ಆ ಹಳ್ಳಿಯ ಸ್ವಲ್ಪ ಜನರು ಆ ಮನೆಯ ಹತ್ತಿರದಿಂದ ನಡ್ಕೊಂಡು ಹೋಗ್ತಿರ್ತಾರೆ. ನಡ್ಕೊಂಡು ಹೋಗಬೇಕಿದ್ರೆ ಆ ಮನೆಯ ಚಿಮಣಿಯಿಂದ ಹೊಗೆ ಹೋಗೋದನ್ನು ಗಮನಿಸ್ತಾರೆ. ಅದು ಅಲ್ಲದೆ ಆ ಹಟ್ಟಿಯಲ್ಲಿದ್ದ ಹಸುಗಳಿಗೆ ಮೇವು ಹಾಕಿರ್ತಾರೆ. ಸೊ ಬೇಸಿಕಲಿ ಆ ಫಾರ್ಮ್ ಹೌಸ್ ಆ್ಯಕ್ಟಿವ್ ಆಗಿರೋ ಥರ ಹೊರಗೆಯಿಂದ ಕಾಣಿಸ್ತಿರುತ್ತೆ. ಇನ್ನು ಕೆಲ ದಿನಗಳ ನಂತರ ಆ ಹಳ್ಳಿಯ ಸ್ವಲ್ಪ ಜನರು ಅನುಮಾನದಿಂದ ಫಾರ್ಮ್ ಹೌಸ್ ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಅವರು ನೋಡಿದ ಆ ದೃಶ್ಯ ಎಲ್ಲರನ್ನು ಬೆಚ್ಚಿ ಬೀಳಿಸುತ್ತೆ. ಮೃತದೇಹಗಳು ಕೆಲವು ಕವರ್ ಆಗಿದ್ದರೆ ಇನ್ನೂ ಕೆಲವುದು ಅರೇಂಜ್ ಆಗಿತ್ತು. ಆ ಮನೆಯಲ್ಲಿದ್ದ ಹಣ ಅದು ಹಾಗೇ ಇತ್ತು. ಬೆಲೆ ಬಾಳುವ ವಸ್ತುಗಳಿಗೆ ಯಾರೂ ಕೈ ಹಾಕಿರಲಿಲ್ಲ. ಅದು ರಾಬ್ರಿ ಅಲ್ಲ, ಆತುರದಲ್ಲಿ ಮಾಡಿದಂತಹ ಒಂದು ಕೃತ್ಯ ಕೂಡ ಅಲ್ಲ. ಎಲ್ಲನೂ ಕೊಲೆಗಾರನ ಕಂಟ್ರೋಲಲ್ಲಿ ಇರುವ ಹಾಗೆ. ಪೊಲೀಸ್ ಬರ್ತಾರೆ, ಆದರೆ ಬರುವಷ್ಟರಲ್ಲೇ ತುಂಬ ತಡವಾಗಿರುತ್ತೆ. ಯಾಕಂದರೆ ಅಲ್ಲಿ ಹೋಗಿದ್ದ ಜನರು ಆಲ್ರೆಡಿ ಒಳಗಡೆ ಎಲ್ಲ ನಡೆದಾಡಿರ್ತಾರೆ, ಅಲ್ಲಿರುವ ವಸ್ತುಗಳನ್ನು ಮುಟ್ಟಿರ್ತಾರೆ, ಕ್ರೈಮ್ ಸೀನ್ನ ಕಂಪ್ಲೀಟ್ ಡಿಸ್ಟ್ರಾಯ್ ಮಾಡಿರ್ತಾರೆ. ಎವಿಡೆನ್ಸ್ ನಾಶವಾಗಿರುತ್ತೆ. ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿ ಆನ್ಸರ್ಸ್ನ ಹುಡ್ಕೋಕೆ ಟ್ರೈ ಮಾಡ್ತಾರೆ. ತುಂಬ ಜನ ಸಸ್ಪೆಕ್ಟ್ಸ್ನ ಕ್ವೆಶನ್ ಮಾಡ್ತಾರೆ. ಅಲ್ಲಿ ಸೇರಿದ್ದ ಜನರು, ಸುತ್ತಮುತ್ತ ಕೆಲಸ ಮಾಡ್ತಿದ್ದ ಕೆಲಸದವರು ಹಾಗೂ ಅವರ ರಿಲೇಟಿವ್ಸ್. ಆದರೆ ಯಾವುದೇ ಥರ ಪ್ರೂಫ್ ಸಿಗಲ್ಲ, ಯಾವುದೇ ಥರ ಕನ್ಫೆಷನ್ಸ್ ಇರಲ್ಲ. ಈ ಕೇಸಲ್ಲಿ ಒಂದು ವಿಷಯ ಎಲ್ಲರನ್ನೂ ಕಾಡುತ್ತೆ. ಕೊಲೆಗಳಾದ ನಂತರ ಯಾರೋ ಆ ಮನೆಯಲ್ಲಿದ್ದರು, ಅಡುಗೆ ಮಾಡಿಕೊಂಡು, ಚಳಿ ಕಾಯಿಸ್ಕೊಂಡು, ಪ್ರಾಣಿಗಳಿಗೆ ಆಹಾರ ಕೊಟ್ಕೊಂಡು, ಮೃತದೇಹಗಳ ಮಧ್ಯೆನೇ ಬದುಕಿದ್ರು. ಈ ಒಂದು ವಿಷಯದಿಂದ ಹಿಂಟರ್ಕೈಫ್ ಕೇಸ್ ಏನಿದೆ ಇದು ಬೇರೆ ಕೇಸ್ಗಳಿಗಿಂತ ವಿಭಿನ್ನವಾಗಿದೆ ಅಂತ ಹೇಳ್ತಾರೆ. ಅವ್ರು ಹೇಗೆ ಸತ್ರು ಅನ್ನೋದು ಮುಖ್ಯ ಅಲ್ಲ, ಅವ್ರು ಸತ್ ನಂತರ ಏನಾಯಿತು ಅನ್ನೋದೇ ಭಯಾನಕ. ಇವತ್ತಿಗೂ ಕೂಡ ಆ ಕೊಲೆಗಳನ್ನ ಯಾರು ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಈ ಕೇಸ್ಗೆ ಥಿಯರೀಸ್ ಇದೆ, ಆನ್ಸರ್ಸ್ ಇಲ್ಲ. ಸ್ವಲ್ಪ ವರ್ಷಗಳಾದ ಮೇಲೆ ಆ ಫಾರ್ಮ್ ಹೌಸ್ ಏನೋ ಡಿಸ್ಟ್ರಾಯ್ ಆಗುತ್ತೆ, ಆದರೆ ಪ್ರಶ್ನೆಗಳು ಮಾತ್ರ ಹಾಗೆ ಉಳಿಯುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಯಾರಿಗಾದರೂ ಕೊಲೆ ಮಾಡಿ ಅಲ್ಲೇ ಸ್ಟೇ ಆಗ್ಬೋದು ಅಂತಾದರೆ ಈ ಥರ ಇನ್ನೆಷ್ಟು ಘಟನೆಗಳು ಬೆಳಕಿಗೆ ಬಂದಿರಲ್ಲ ಅಲ್ವಾ? ಈ ಕತೆ ದೆವ್ವ ಭೂತಗಳ ಬಗ್ಗೆ ಅಲ್ಲ, ಈ ಕತೆ ಮೌನದ ಬಗ್ಗೆ. ಯಾರು ನೋಡದಿದ್ದಾಗ ಮನುಷ್ಯರು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ. ಈ ವಿಡಿಯೋ ಏನೋ ಕಂಪ್ಲೀಟ್ ಆಯಿತು, ಆದರೆ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋಕ್ಕಾಗಲಿಲ್ಲ. ಆಫ್ಸೆಟ್ ಜೀರೋನ ಫಾಲೋ ಮಾಡಿ, ನೆಕ್ಸ್ಟ್ ಸ್ಟೋರಿ ಇನ್ನೂ ಡಾರ್ಕ್ ಆಗಿರುತ್ತೆ.